ನಮ್ಮ ಇಡೀ ರಾಜ್ಯ, ಯಾಕೆ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಸುದ್ದಿ ದಕ್ಷಿಣ ಕನ್ನಡದ ಮಂಗಳೂರಿನಿಂದ ಬಂದಿದೆ. ಮಂಗಳೂರಲ್ಲಿ ಮೊನ್ನೆ ಒಬ್ಬ ವ್ಯಕ್ತಿ ಹೋಗಿ, ಅವನ ಹೆಸರನ್ನು ಧರ್ಮಣ್ಣ ಅಂತ ಇಟ್ಕೊಳ್ಳಿ, ಯಾಕಂತ ಹೇಳಿದ್ರೆ ಅವನು ಹೆಸರನ್ನು ಎಲ್ಲೂ ರಿವೀಲ್ ಮಾಡಬಾರ್ದು ಅಂತೇಳಿ ಕೋರ್ಕೊಂಡಿದ್ದಾನೆ. ಆ ವ್ಯಕ್ತಿ ಹೋಗಿ ಪೊಲೀಸರಲ್ಲಿ ಒಂದು ದೂರನ್ನು ಸಲ್ಲಿಸ್ತಾನೆ. ಆ ದೂರಲ್ಲಿ ನನಗೆ ಕೆಲವು ವಿಷಯಗಳು ಗೊತ್ತಿದೆ, ನಾನು ಕೆಲವು ಕೃತ್ಯಗಳಲ್ಲಿ ಭಾಗಿಯಾಗಿದ್ದೀನಿ, ಆದರೆ ಈ ಸಂಬಂಧಪಟ್ಟ ಹಾಗೆ ನನಗೆ ಕಳೆದ ಒಂದು 10-20 ವರ್ಷದಿಂದ, ಹೆಚ್ಚು ಕಡಿಮೆ 2012ರಿಂದ ಕೂಡ ನನಗೆ ಜೀವ ಭಯ ಇದೆ. ನಾನು ಎಲ್ಲಿ ನನಗೆ ಗೊತ್ತಿರೋಂಥ ಈ ವಿಷಯಗಳನ್ನು ಹೊರಗಡೆ ಹೇಳಿದರೆ ನನ್ನ ಪ್ರಾಣಕ್ಕೆ ಕುತ್ತಿದೆ. ಹಾಗಾಗಿ ನಾನು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ತಲೆಮರೆಸ್ಕೊಂಡು ಬದುಕುವಂಥ ಒಂದು ಸನ್ನಿವೇಶವನ್ನು ಎದುರಿಸ್ತಾ ಇದ್ದೀನಿ. ಆದರೆ ನನಗಿವತ್ತು ಎಲ್ಲೋ ಕಡೆ ತುಂಬ ನಾನು ಪಾಪ ಮಾಡಿದ್ದೀನಿ ಅನ್ನೋ ಒಂದು ಪ್ರಾಯಶ್ಚಿತ್ತ ಕಾಡ್ತಾ ಇದೆ, ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಅದಕ್ಕೋಸ್ಕರ ನನಗೆ ಗೊತ್ತಿರತಕ್ಕಂಥ ವಿಷಯಗಳನ್ನು ನಿಮ್ಮ ಮುಂದೆ, ಪೊಲೀಸರ ಮುಂದೆ ಅಥವಾ ನ್ಯಾಯಾಲಯದ ಮುಂದೆ ಎಲ್ಲವನ್ನು ಹೇಳಲಿಕ್ಕೆ ರೆಡಿ ಇದ್ದೀನಿ. ಅಲ್ಲಿ ಯಾರು ಅಪರಾಧ ಮಾಡಿರ್ತಾರೆ, ಯಾರು ಈ ಪಾಪಗಳನ್ನು ನಡೆಸಿದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಆದರೆ ಈ ವ್ಯಕ್ತಿಗಳಿಂದ, ಯಾರಿಂದ ನನಗೆ ಜೀವ ಭಯ ಇದೆ, ನನಗೆ ಜೀವ ರಕ್ಷಣೆಯನ್ನು ಕೊಡಿ, ನನಗೆ ಭದ್ರತೆಯನ್ನು ಕೊಡಿ ಅಂತ ಹೇಳಿ ತನ್ನ ಕೋರಿಕೆಯನ್ನು ಸಲ್ಲಿಸಿದ್ದಾನೆ. ಅವನ ಜೊತೆಗೆ ಹಲವಾರು ನ್ಯಾಯವಾದಿಗಳು ಕೂಡ ಹಾಜರಿದ್ದು ಈ ಒಂದು ಮನವಿಯನ್ನು ಪೊಲೀಸ್ ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ನಾವು ಹಿಂದೆಲ್ಲ ಬಹಳ ಪೇಪರ್ಗಳಲ್ಲಿ ನೋಡ್ತಾ ಇದ್ದೀವಿ ಅಥವಾ ಕೆಲವು ಸಿನಿಮಾಗಳನ್ನು ಕೂಡ ನೋಡಿದ್ದೀವಿ. ಭೀಮಾ ನದಿಯ ಹಂತಕರು ಅಂಥೇಳಿ ಅಲ್ಲಿ ನಡೀತಾ ಇದ್ದಂತಹ ಗ್ಯಾಂಗ್ ವಾರ್ಗಳ ಬಗ್ಗೆ ನಾವು ಹಲವಾರು ವಿಚಾರಗಳನ್ನು ಕೇಳಿದ್ದೀವಿ, ನೋಡಿದ್ದೀವಿ. ಆದರೆ ಇಲ್ಲಿ ದಕ್ಷಿಣ ಕನ್ನಡದ ನೇತ್ರಾವತಿ ನದಿ ತೀರದಲ್ಲಿ ನಡೆದಿರಬಹುದಾದಂತಹ ಅಪರಾಧಗಳು, ಕೃತ್ಯಗಳು, ಕ್ರೌರ್ಯಗಳು, ಹತ್ಯೆಗಳು, ಅತ್ಯಾಚಾರಗಳು, ಇವುಗಳನ್ನು ನಾವು ಸುಮ್ಮನೆ ಯೋಚನೆ ಮಾಡಿದರೂ ಕೂಡ ಒಂದು ರೀತಿ ಮೈ ಕಂಪಿಸುತ್ತೆ. ಅದರಲ್ಲೂ ಕೂಡ ಈ ವ್ಯಕ್ತಿ ಧರ್ಮಣ್ಣ ಮೊನ್ನೆ ತನ್ನ ದೂರಿನಲ್ಲಿ ಹೇಳಿರುವಂತಹ ವಿಚಾರಗಳನ್ನು, ಅವನು ಬಯಲು ಮಾಡಿರುವಂತಹ ಸಂಗತಿಗಳನ್ನು ನಾವು ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟು ಭೀಕರವಾದಂತಹ, ಬಹುಶಃ ಇಡೀ ದೇಶದಲ್ಲೇ ನಾವು ಎಂತೆಂಥದ್ದು ಕ್ರೈಮ್ಗಳನ್ನು ಕೇಳಿರ್ತೀವಿ, ವೆಬ್ ಸೀರೀಸ್ಗಳನ್ನು ನೋಡಿದ್ದೀವಿ. ಆದರೆ ಈ ರೀತಿಯಲ್ಲಿ ಒಂದು ಪ್ರದೇಶದಲ್ಲಿ, ಒಂದು ಊರಿನಲ್ಲಿ ಸಂಪೂರ್ಣ ರಾಕ್ಷಸಮಯವಾಗಿ, ಮೃಗೀಯವಾಗಿ ವರ್ತನೆ ಮಾಡ್ತಿರ್ತಕ್ಕಂಥ ಗ್ಯಾಂಗ್ಗಳು, ಅದು ಒಂದು ಘಟನೆ ಅಲ್ಲ, 2 ಘಟನೆ ಅಲ್ಲ, 10 ವರ್ಷಗಳ ಕಾಲ. ಈ ವ್ಯಕ್ತಿ ಹೇಳೋ ಪ್ರಕಾರ ತಾನು 25 ವರ್ಷಗಳಿಂದ ಸುಮಾರು 700ರಿಂದ 1000 ಶವಗಳನ್ನು, ಅನಾಥ ಶವಗಳನ್ನು, ಕಳೇಬರಗಳನ್ನು ನಾನು ಹೂತಾಕಿದ್ದೀನಿ, ನನ್ನ ಕೈಯಾರೆ ಹೂತಾಕಿದ್ದೀನಿ. ಆ ಶವಗಳಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳ ಶವಗಳಿದ್ವು. 9 ವರ್ಷ, 12 ವರ್ಷ, 15 ವರ್ಷ ಮತ್ತು 30-40 ವರ್ಷನ ಒಂದು ಹೆಣ್ಮಕ್ಳು, ಎಷ್ಟೋ ಹುಡುಗರದ್ದು, ಭಿಕ್ಷುಕರದ್ದು, ಹೀಗೆ ಬೇರೆ ಬೇರೆ ವಯಸ್ಸಿನ ಮಹಿಳೆ ಮತ್ತು ಪುರುಷರ ಒಂದು ದೇಹಗಳನ್ನು ನಾನು ಹೂತಾಕಿದ್ದೀನಿ. ಅವು ಅನಾಥ ಶವಗಳಾಗಿ ಬರ್ತಿದ್ವು. ಯಾವುದೇ ಪೋಸ್ಟ್ ಮಾರ್ಟಮು ಮತ್ತೊಂದು ಏನೂ ಇಲ್ಲದಂತಹ ಶವಗಳು ಬರ್ತಾ ಇದ್ವು. ನನಗೆ ಇಂತಿಂಥವರು ಅವುಗಳನ್ನು ಕೊಡ್ತಾ ಇದ್ರು, ಹೇಳ್ತಾ ಇದ್ರು, ನೀನಿದನ್ನು ಹೂತಾಕು ಅಂಥೇಳಿ. ಕೆಲವು ಶವಗಳನ್ನು, ಕೆಲವು ಶವಗಳ ಮುಖದ ಮೇಲೆ ಆ್ಯಸಿಡ್ ಇರ್ತಾ ಇತ್ತು, ಅವುಗಳನ್ನು ನೀನು ಹೂಳಬೇಡ, ಅದನ್ನು ಸುಟ್ಟು ಹಾಕು ಅಂತ ಹೇಳಿ ಕೂಡ ಹೇಳ್ತಾ ಇದ್ರು. ಅಂದರೆ ಯಾವುದೇ ಸಣ್ಣ ಒಂದು ಗುರುತು ಕೂಡ ಅಲ್ಲಿ ಇರಬಾರ್ದು. ಸೊ ಕೆಲವನ್ನ ನೀವು ಹೂತು ಹಾಕು, ಕೆಲವನ್ನ ಸುಟ್ಟು ಹಾಕು ಅಂತ ಹೇಳಿದರೆ ಅಲ್ಲಿ ಏನೋ ದುರುದ್ದೇಶಗಳು ಮತ್ತು ದುಷ್ಕೃತ್ಯಗಳು ಇದ್ದಾವೆ ಅಂತೇಳಿ ನಮಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಈ ವ್ಯಕ್ತಿ ಹೇಳಿರುವಂತಹ ವಿಚಾರಗಳು, ಅವನು ಬಯಲು ಮಾಡಿರ್ತಕ್ಕಂತಹ ಸಂಗತಿಗಳ ಬಗ್ಗೆ ಏನಾದರೂ ನಿಜವಾಗಿಯೂ ಗಂಭೀರವಾದಂತಹ ಒಂದು ತನಿಖೆ ನಡೆದರೆ, ಪೊಲೀಸರು ಹೇಳ್ತಿದ್ದಾರೆ ನಾವು ಇದ್ರ ಸಂಬಂಧಪಟ್ಟಂಗೆ ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಅಂತೇಳಿ, ನಿಜವಾಗಿಯೂ ಅವನನ್ನು ಕರ್ಕೊಂಡು ಹೋಗಿ ಅವನು ಎಲ್ಲೆಲ್ಲಿ ಊತಾಕಿದ್ದಾನೆ ಅವುಗಳನ್ನು ತೆಗೆಸಿ ಆ ಒಂದು ಕಳೇಬರಗಳ ಸಂಬಂಧಪಟ್ಟಂಗೆ DNA ಪರೀಕ್ಷೆಯನ್ನು ಮಾಡಿ, ಮತ್ತು ಈಗಾಗಲೇ ಆ ಭಾಗದಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ತಮ್ಮ ಸಂಬಂಧಿಕರು ಕಳೆದು ಹೋಗಿರೋದ್ರ ಬಗ್ಗೆ ಅಥವಾ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿ ದೂರುಗಳು, ಸುಮಾರು 100 ದೂರುಗಳು ದಾಖಲಾಗಿದ್ದಾವೆ. ಹೆಚ್ಚು ಕಡಿಮೆ 500-600 ಆ ರೀತಿಯ ಕಾಣೆಯಾದವರ ಬಗ್ಗೆ ದೂರುಗಳು ದಾಖಲೆ ಆಗಿದ್ದಾವೆ ಅಂಥೇಳಿ ಮಾಹಿತಿ ಇದೆ. ಇವರ ಬಗ್ಗೆ ಈ ಒಂದು, ಅಂದರೆ ಯಾರೆಲ್ಲ ಕಾಣೆಯಾಗಿದ್ದಾರೋ ಅವರು ಮತ್ತು ಈ ವ್ಯಕ್ತಿ ಏನು ಸಿಕ್ಕಿದ್ದಾರೆ, ನಾನು ಹೂತು ಹಾಕಿದ್ದೀನಿ, ಅವುಗಳನ್ನ ನಾನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಅವರು ತೋರಿಸಿಕೊಟ್ಟಂತಹ ಶವಗಳನ್ನು ತೆಗೆದು
DNA ಟೆಸ್ಟ್ ಮಾಡಿ DNA ಮ್ಯಾಚ್ ಮಾಡಿದರೆ ಬಹುಶಃ ಒಂದಷ್ಟು ಜನರ ಗುರುತುಗಳಾದರೂ ಕಾಣ್ಬೋದು. ಇವತ್ತು ಆ ವ್ಯಕ್ತಿ ಹೇಳ್ತಾರೆ, ನನಗೆ ಈ ಒಂದು ಹೆಣಗಳನ್ನು ಕೊಡ್ತಾ ಇದ್ರು, ಬಾಡಿಗಳನ್ನು ಕೊಡ್ತಾ ಇದ್ರು, ಅವುಗಳ ಮೇಲೆ ಬಟ್ಟೆ ಇರ್ತಿರ್ಲಿಲ್ಲ, ಎಷ್ಟೋ ಈ ಎಸ್ಪೆಷಲಿ ಹೆಣ್ಮಕ್ಳ ಮೈಗಳ ಮೇಲೆ ಬಲಾತ್ಕಾರ ಮಾಡಿದಂತಹ ಗುರುತುಗಳು ಕಾಣ್ತಾ ಇದ್ವು. ಅವನ್ನೆಲ್ಲ ಕೂಡ ನಾನು ಹಾಗೆ ಇದು ಮಾಡಿದ್ದೀನಿ. ಕೆಲವಂತೂ ಒಂದು ಆ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆ ಅಂತೂ, ನಾನು ಒಬ್ಬ ಶಾಲೆ ಹೋಗೋ ಹುಡುಗಿಯನ್ನ ಪಾಟಿ ಚೀಲದ ಸಮೇತ ಹೂತಾಕಿದ್ದೀನಿ ಅನ್ನೋ ಮಾತನ್ನ ಆತ ಹೇಳ್ತಾ ಇದ್ದಾನೆ. ಈ ವ್ಯಕ್ತಿ, ನಾನು ಇಂತಿಂಥ ಕಡೆ ಹೂತಿದ್ದೀನಿ, ನನಗೆಲ್ಲ ಗೊತ್ತಿದೆ, ಈ ಪ್ರದೇಶ ಎಲ್ಲೆಲ್ಲಿ ನಾನು ಆ ಹೆಣಗಳನ್ನು ಹೂತಿದ್ದೀನಿ ಅವನ್ನೆಲ್ಲ ನಾನು ತಕ್ಕೊಡ್ತೀನಿ, ನನಗೊಂದಷ್ಟು ಹೆಲ್ಪರ್ಸ್ ಕೊಡಿ, ಮತ್ತು ನನಗೆ ಅದನ್ನ ಗುದ್ಲಿ ಪಿಕಾಸಿ ಎಲ್ಲ ನೀವು ಕೊಟ್ಟರೆ ನಾನು ಹೋಗಿ ನಿಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ನಾನು ಎಷ್ಟು ಹೂತಾಕಿದ್ದೀನೋ ಅಷ್ಟು ಹೆಣಗಳನ್ನು ನಾನು ತಕ್ಕೊಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಇದನ್ನ ಪೊಲೀಸ್ ಇಲಾಖೆ, ಸರ್ಕಾರ, ಗೃಹ ಇಲಾಖೆ ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಅದು ಗೊತ್ತಿಲ್ಲ ನಮಗೆ, ಅದ್ರ ಹಿಂದ್ಗಡೆ ಯಾರಿದ್ರು. ಈತ ನನಗೆ ಕೆಲವರು ಗೊತ್ತು, ನನಗೆ ಯಾರ್ಯಾರೆಲ್ಲ ನನ್ನ ಜೊತೆ ಕಮ್ಯುನಿಕೇಶನ್ ಅಲ್ಲಿ ಇದ್ರು ಅಂತ ಹೇಳ್ತೀನಿ ಅಂತ ಹೇಳಿದ್ದಾನೆ. ಆದರೆ ಅವರು ಯಾವ ವ್ಯಕ್ತಿಗಳು, ಯಾರ ಜೊತೆಗೆ ಸಂಬಂಧ ಇದ್ರು, ಇವರೆಲ್ಲ ಯಾವ ರೀತಿಯ ಒಂದು ಈ ಪ್ಯಾಟರ್ನ್ ಅನ್ನ ನೋಡಿದ್ರೆ ಇದು ತುಂಬಾ ವ್ಯವಸ್ಥಿತವಾದಂತಹ ಒಂದು ಗ್ಯಾಂಗ್ ಅಂತ ಕಾಣುತ್ತೆ. ಅದರಲ್ಲೂ ಈ ನೇತ್ರಾವತಿ ತೀರದ ಒಂದು ಕ್ರೈಮ್ಗಳ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಬಹಳ ಸುದ್ದಿ ಆಗಿದೆ. ನಿಮಗೆಲ್ಲ ಗೊತ್ತಿದೆ ಸೌಜನ್ಯ ಪ್ರಕರಣ ಯಾವ ಮಟ್ಟಕ್ಕೆ ಇವತ್ತು ದೇಶವ್ಯಾಪಿಯ ಒಂದು ಚರ್ಚೆಗೊಳಗಾಗ್ತಾ ಇದೆ. ಅದರಲ್ಲೂ ಮೊನ್ನೆ ನಮ್ಮ ಸಮೀರ್ ಅನ್ನೋ ಯೂಟ್ಯೂಬರ್ ವಿಡಿಯೋ ಮಾಡಿದ ಮೇಲೆ ಇವತ್ತು ಮನೆ ಮಾತಾಗಿದೆ. ಇವತ್ತು ಪ್ರತಿ ಮನೆಗೆ ಗೊತ್ತು ಏನ್ ಆಗಿದೆ ಅಂತ ಹೇಳಿ. ಆದರೆ ದುರಂತ ಅಂತ ಹೇಳಿದ್ರೆ ಪ್ರಿಯ ವೀಕ್ಷಕರೇ, ಇವತ್ತು ಈ ವಿಡಿಯೋ ಮಾಡ್ತಿರುವಾಗ ಕೂಡ ಇದರ ಸಂಬಂಧಪಟ್ಟ ಹಾಗೆ ಅಥವಾ ಈ ಒಂದು ನೇತ್ರಾವತಿ ತೀರದ ಕ್ರೈಮ್ಗಳ ಸಂಬಂಧಪಟ್ಟಂಗೆ ಹಲವಾರು ಅನುಮಾನಗಳೇನು ಬರ್ತಿದ್ದಾವೆ. ಇಂಥ ವಿಷಯಗಳ ಸಂಬಂಧಪಟ್ಟಂಗೆ ನಾವು ಕೆಲವು ಹೆಸರುಗಳನ್ನ ಎತ್ತಂಗಿಲ್ಲ, ಅವ್ರ ಹೆಸರುಗಳನ್ನ ಮೀಡಿಯಾದಲ್ಲಿ ಬರೆಯಂಗಿಲ್ಲ, ಅಥವಾ ಹೇಳೋ ಹಾಗಿಲ್ಲ, ಬರೆಯೋ ಹಾಗಿಲ್ಲ. ಹೇಳಿದ್ರೆ ಮಾರನೇ ದಿವಸ ನಮಗೆ ಲೀಗಲ್ ನೋಟಿಸ್ ಬರುತ್ತೆ ಮತ್ತು ನಮ್ಮ ವಿಡಿಯೋಗಳನ್ನ ನಮ್ಮ ವಿಡಿಯೋಗಳನ್ನ ಡಿಲೀಟ್ ಮಾಡಿಸಲಾಗುತ್ತೆ. ಈ ಥರದ್ದು ನಮಗೆ ಅನುಭವ ಆಗಿದೆ. ಬಹಳಷ್ಟು ಮೀಡಿಯಾಗಳಿಗೆ ಎರಡು ಥರದ ನಿಯಂತ್ರಣ ಈ ವಿಷಯದಲ್ಲಿ. ಈ ಒಂದು ದಕ್ಷಿಣ ಕನ್ನಡದ ಈ ಪರ್ಟಿಕ್ಯುಲರ್ ಕ್ರೈಮ್ಗಳ, ಅದರಲ್ಲೂ ಕೂಡ ನೇತ್ರಾವತಿ ತೀರದ ಕ್ರೈಮ್ಗಳ ಸಂಬಂಧಪಟ್ಟಂಗೆ ಅದರ ಸಂಬಂಧಪಟ್ಟಂಗೆ ಸತ್ಯಗಳು ಹೊರಗೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಎರಡೂ ರೀತಿಯ ಹತೋಟಿಗಳನ್ನು ಸಾಧಿಸಲಾಗಿದೆ. ಒಂದು, ಇವತ್ತು ದೊಡ್ಡ ದೊಡ್ಡ ಮೀಡಿಯಾಗಳೇನಿದಾವೆ, ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಹೇಳ್ತೀವಿ, ಈ ಮೀಡಿಯಾಗಳನ್ನ ಒಂದಷ್ಟು ಕೊಂಡ್ಕೊಳ್ಳೋಂಥ ಕೆಲಸ ಆಗಿದೆ. ಯಾರು ಅದ್ರ ಬಗ್ಗೆ ಮಾತಾಡ್ತಾರೆ ಮಾರನೇ ದಿವಸ ಅವರು ಡೀಲ್ ಮಾಡ್ಕೊಳ್ಳೋಂಥದ್ದು ಹೋಗಿ, ಅವರು ಮತ್ತೆ ಅವತ್ತು ಅದ್ರ ಸಂಬಂಧಪಟ್ಟ ಹಾಗೆ ಮಾತಾಡಲ್ಲ. ಆದರೆ ಇವತ್ತು ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾಗಳು, ಯೂಟ್ಯೂಬ್ಗಳು, ಫೇಸ್ಬುಕ್ ವಿಡಿಯೋ ಪೇಜ್ಗಳು, ಯೂಟ್ಯೂಬರ್ಗಳು ಮಾತಾಡ್ತಾ ಇದ್ದಾರೆ. ಇವರುಗಳ ಮೇಲೆ ಲೀಗಲ್ ಆಕ್ಷನ್ ಅನ್ನ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಹೈಕೋರ್ಟ್ನ ನ್ಯಾಯಾಧೀಶರೊಬ್ಬರು ಈ ಬಗ್ಗೆ ತುಂಬ ಒಂದು ಸಂವಿಧಾನ ವಿರೋಧಿಯಾದಂತಹ ತೀರ್ಪನ್ನು ಕೂಡ ಕೊಟ್ಟಿದ್ದಾರೆ. ಇದರ ಸಂಬಂಧಪಟ್ಟಂಗೆ ಇತ್ತೀಚೆಗೆ ನಮ್ಮ KRS ಪಕ್ಷದ ರವಿಕೃಷ್ಣಾರೆಡ್ಡಿ ರಾಷ್ಟ್ರಪತಿಗಳಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಇದನ್ನ ಪ್ರಶ್ನೆ ಮಾಡಿ. ಅಂದ್ರೆ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲರಿಗೂ ಒಂದು ಕಾನೂನು ಅಪ್ಲೈ ಆದ್ರೆ ಈ ಪರ್ಟಿಕ್ಯುಲರ್ ವ್ಯಕ್ತಿಗಳಿಗೆ ಇವ್ರ ಹೆಸರನ್ನು ಕೂಡ ಎತ್ತ ಹಾಗಿಲ್ಲ ಯಾವ ಮೀಡಿಯಾದವರು. ನಿಮಗೆ ಅರ್ಥ ಆಗಿರುತ್ತೆ ನಾನು ಯಾರ ಬಗ್ಗೆ ಈಗ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಈಗ ಯಾಕೆ ಅದನ್ನ ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿ ಈ ವ್ಯಕ್ತಿ ಧರ್ಮಣ್ಣ ಹೇಳಿರೋ ವಿಷಯಗಳಿಗೂ ಈ ಧರ್ಮಸ್ಥಳದ ವ್ಯಕ್ತಿಗಳಿಗೂ ಏನೋ ಒಂದು ಕನೆಕ್ಷನ್ ಇರ್ಬೋದು ಅನ್ನೋ ಒಂದು ಅನುಮಾನ ಗಟ್ಟಿಯಾಗಿ ಕಾಡ್ತಾ ಇದೆ. ಮಾತ್ರ ಅಲ್ಲ, ಬಹಳ ಚರ್ಚೆ ಆಗ್ತಿರ್ತಕ್ಕಂತಹ ಸೌಜನ್ಯ ಪ್ರಕರಣಕ್ಕೆ ಯಾವುದೋ ಒಂದು ರೀತಿಯ ಕನೆಕ್ಷನ್ ಕೂಡ ಇಲ್ಲಿ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಸೌಜನ್ಯ ಮತ್ತು ಇತರ ಹಲವಾರು ಕೊಲೆಗಳು ಅಲ್ಲೇನು ನಡೆದಿದ್ದಾವೆ ಅವುಗಳ ಪ್ಯಾಟರ್ನ್ ಮತ್ತು ಈ ವ್ಯಕ್ತಿ ಹೇಳ್ತಿರುವಂಥ ವಿಷಯಗಳನ್ನು ನೋಡಿದರೆ ಈ ವ್ಯಕ್ತಿ ಒಂದು ಬಲವಾದ ಕೊಂಡಿ ಅಂತ ನಮಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇವತ್ತು ಮತ್ತೊಮ್ಮೆ ನಾವು ನಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ಒತ್ತಾಯ ಮಾಡ್ತಾ ಇರೋದೇನಂತ ಹೇಳಿದ್ರೆ, ಈ ಪ್ರಕರಣವನ್ನು ದಯವಿಟ್ಟು ಸಲೀಸಾಗಿ ತಗೋಬೇಡಿ, ಗಂಭೀರವಾಗಿ ಪರಿಗಣಿಸಿ. ಮುಖ್ಯವಾಗಿ ಪೊಲೀಸರು ಇವತ್ತು ಇತ್ತೀಚೆಗೆ ಅಲ್ಲಿ ಪೊಲೀಸರ ಒಂದು ವರ್ಗಾವಣೆ ಆಗಿದೆ, ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಆಗಿದೆ. ಇವರು ಒಂದಷ್ಟು ನ್ಯಾಯವನ್ನ ಇಡೀ ರಾಜ್ಯದ ಜನತೆ ಮತ್ತು ದಕ್ಷಿಣ ಕನ್ನಡದ ಜನತೆ ಎದುರು ನೋಡ್ತಾ ಇದ್ದಾರೆ. ಈ ವಿಷಯದಲ್ಲೂ ಕೂಡ ಈಗ ಚರ್ಚೆ ಆಗ್ತಾ ಇರ್ತಕ್ಕಂತಹ ಈ ವ್ಯಕ್ತಿ ಹೇಳಿರ್ತಕ್ಕಂತಹ ವಿಷಯಗಳಲ್ಲಿ, ಕೊಲೆಗಳಿರ್ಬೋದು ಅಥವಾ ಅತ್ಯಾಚಾರಗಳಿರ್ಬೋದು, ಈ ವಿಷಯಗಳಲ್ಲೂ ಕೂಡ ನ್ಯಾಯವನ್ನ ಇವತ್ತು ಪೊಲೀಸ್ ಇಲಾಖೆಯಿಂದ ಕರ್ನಾಟಕ ರಾಜ್ಯದ ಜನತೆ ನಿರೀಕ್ಷೆ ಮಾಡ್ತಾ ಇದ್ದಾರೆ.
ಹಾಗಾಗಿ ಆ ಒಂದು ನಿರೀಕ್ಷೆ ಸುಳ್ಳಾಗದೇ ಇರಲಿ. ಮತ್ತು ಈ ವ್ಯಕ್ತಿಯನ್ನು ನಾವು ಯಾರು ಈಗ ಬಂದು ಹೇಳಿದ್ದಾರೆ ಅವ್ರನ್ನ ಅನುಮಾನ ಪಡಲಿಕ್ಕೆ ಕಾರಣ, ಯಾಕಂದ್ರೆ ಯಾರೋ ಒಬ್ಬ ವ್ಯಕ್ತಿ ಅವನಿಗೆ ಗೊತ್ತಿರುತ್ತೆ ತಾನು ಹೇಳಿದ್ದು ಸುಳ್ಳು ಅಂತ ಆದ್ರೆ ನಾಳೆ ತನಗೆ ಏನು ಬರ್ಬೋದು, ಮತ್ತು ಅವನು ಎದುರಾಕೊಳ್ತಕ್ಕಂಥ ವ್ಯಕ್ತಿ ಶಕ್ತಿಗಳು ಯಾರು ಅನ್ನೋದು ಎಲ್ಲದೂ ಕೂಡ ಅವನಿಗೆ ಗೊತ್ತು. ಹಾಗಾಗಿ ಸುಮ್ಮನೆ ಯಾರು ರಿಸ್ಕನ್ನು ಮೈ ಮೇಲೆ ಹಾಕೊಳ್ಳೋಕ್ಕಾಗೋದಿಲ್ಲ. ಆದರೆ ಅವನು ಎಲ್ಲವನ್ನು ಯೋಚನೆ ಮಾಡಿ ಎಲ್ಲದಕ್ಕೂ ತಯಾರಾಗಿ ಮತ್ತು ತನಗೆ ಜೀವ ಭದ್ರತೆಯನ್ನು ಕೂಡ ಕೇಳಿಕೊಂಡು ಈ ಒಂದು ಕೆಲಸಕ್ಕೆ ಇಳಿದಾನೆ ಅಂತ ಹೇಳಿದ್ರೆ ಅವನಿಗೆ ಒಳಗಡೆ ಗಂಭೀರವಾದಂಥ ಒಂದು ಪಾಪ ಪ್ರಜ್ಞೆ ಕಾಡಿದೆ. ಅವನಿಗೆಲ್ಲೋ ನಾನು ಮಾಡಿರೋದು ತಪ್ಪು ಅಂತ ಅನಿಸಿದೆ, ಹಾಗಾಗಿ ಅದನ್ನು ಕಳ್ಕೋಬೇಕು ಅನ್ನೋ ಕಾರಣಕ್ಕೆ ಬಹುಶಃ ಈ ಒಂದು ದೂರನ್ನು ಸಲ್ಲಿಸಿದ್ದಾನೆ. ಇದು ಸರಿಯಾದಂತಹ ಒಂದು ಕಾನೂನು ಪ್ರಕ್ರಿಯೆಗೆ ಒಳಗಾಗಲಿ, ಅವನು ಯಾರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾನೆ ಅಥವಾ ಅವನಿಗೆ ತಿಳಿದಿರೋ ಮಾಹಿತಿ ಪ್ರಕಾರ ಸೂಕ್ತವಾದಂಥ FIRಗಳು ದಾಖಲಾಗಲಿ ಮತ್ತು ತನಿಖೆ ಬಹಳ ತೀವ್ರವಾಗಿ ಚುರುಕಾಗಿ ನಡೀಲಿ. ತುಂಬ ಡಿಲೇ ಮಾಡ್ಕೊಂಡು ಹೋದರೆ ಕೆಲವು ಸರಿ ನ್ಯಾಯವೇ ಸತ್ತು ಹೋಗ್ಬೋದು. ಹಾಗಾಗಿ ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಕೊಡದೇ ಇರೋ ರೀತಿಯಲ್ಲಿ ತಕ್ಷಣದಲ್ಲಿ ಪೊಲೀಸರು ಅವನು ನಾನು ತೋರ್ಸಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಕ್ಕಂಥ ಎಲ್ಲ ಒಂದು ಕಳೆಬರಗಳನ್ನು ಕೂಡಲೇ ಮೇಲಕ್ಕೆತ್ತುವಂತಹ ಕೆಲಸವನ್ನು ಮಾಡಲಿ ಮತ್ತು ಆ ಮೌಲ್ಯಗಳನ್ನು ಸಂರಕ್ಷಣೆ ಮಾಡಿ ಅದರ ಸಂಬಂಧಪಟ್ಟ ಹಾಗೆ ಸೂಕ್ತವಾದಂತಹ ಒಂದು ತನಿಖೆಗಳನ್ನು, ಅದು ಫೊರೆನ್ಸಿಕ್ ಇರ್ಬೋದು ಅಥವಾ DNA ಯಾವುದೇ ರೀತಿಯ ತನಿಖೆಗಳನ್ನು ನಡೆಸಿ ಈ ವಿಷಯದಲ್ಲಿ, ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಎಲ್ಲದು ಹೊರಗೆ ಬರಲಿ ಮತ್ತು ಇಡೀ ಕರ್ನಾಟಕದ ಜನತೆ ಈ ವಿಷಯದಲ್ಲಿ ನ್ಯಾಯವನ್ನು ನಿರೀಕ್ಷೆ ಮಾಡ್ತಾ ಇದೆ. ಧನ್ಯವಾದಗಳು.